ಸರ್ಕಲ್ ನಿರ್ಮಾಣ ವಿಳಂಬ, ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದು ಹೋರಾಟ, ಶಿವಲಿಂಗ್ ಗೊಂಬಿಗುಡ್ ಎಚ್ಚರಿಕೆ. ಇವತ್ತು ಸಂವಿಧಾನ ಶಿಲ್ಪಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ನಿಮಿತ್ತ ರಬಕವಿ ಬನಹಟ್ಟಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಸರ್ಕಲ್ ನಿರ್ಮಾಣಕ್ಕಾಗಿ ನಗರಸಭೆಯಲ್ಲಿ ಠರಾವ್ ಪಾಸ್ ಆಗಿದ್ದು, ಅದಕ್ಕಾಗಿ ಸುಮಾರು 10 ಲಕ್ಷ ರೂಪಾಯಿಗಳನ್ನು ಕೂಡ ಮಂಜೂರು ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ಕಾಮಗಾರಿಯನ್ನು ಚಾಲನೆ ಮಾಡಿಲ್ಲ. ಇದಲ್ಲದೆ ಅಗ್ನಿಶಾಮಕ ಇಲಾಖೆ ಸರ್ಕಲ್ಗಾಗಿ ನಿಗದಿಪಡಿಸಿದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಿಕೊಂಡಿದೆ. ನೀವೇನು ಮಾಡುತ್ತಿದ್ದೀರಿ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಎಂದು ಯುವ ಮುಖಂಡ ಶಿವಲಿಂಗ್ ಗೊಂಬಿಗುಡ್ ಗುಡುಗಿದರು. ಡಿಸೆಂಬರ್ ಒಳಗಾಗಿ ಸರ್ಕಲ್ ಕಾಮಗಾರಿ ಪ್ರಾರಂಭ ಮಾಡದಿದ್ದರೆ ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ತೇರದಾಳ್ ಶಾಸಕರಾದ ಸಿದ್ದು ಸವದಿ ಅವರು ಕೂಡ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಶಿವಾನಂದ್ ಕಾಂಬ್ಳೆ, ನಾಗಪ್ಪ ಹನಗಂಡಿ, ಪ್ರಭಾಕರ್ ಚಲವಾದಿ, ಪ್ರಕಾಶ್ ಶಿಂಗೆ, ಚಂದ್ರು ಹರಿಜನ್, ಬಾಬು ಮಹಾಜನ್, ಸಿದ್ದರಾಮ್ ಕಾಂಬ್ಳೆ, ರಮೇಶ್ ಕಾಂಬ್ಳೆ, ದುರ್ಗಪ್ಪ ಹಾದಿಮನಿ, ಪ್ರಶಾಂತ್ ನಾಯಕ್, ಇನ್ನೂ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂಪಾದಕರು ಪ್ರವೀಣ್ ಹೊಳ. ನಾವು ಬಹಳ ಸಲ ಹೇಳಿದ್ದೀವಿ, ಹಿಂದ್ಗಡೆ ತಹಸೀಲ್ದಾರ್ ಅವರು ಮನವಿ ಮಾಡಿದ್ದೀವಿ, ಶಾಸಕರಿಗೆ ಹೇಳಿದ್ವಿ, ಶಾಸಕರ 2 ವರ್ಷದ ಹಿಂದ್ಗಡೆ ಕೂಡ ನಾವು ಹೇಳಿದ್ದೀವಿ, ನೀವೆಲ್ಲ ನಮ್ದು ಒಪ್ಪಿಗೆಯಲ್ಲ, ನಾನು ಪೂಜೆ ಮಾಡಿದ್ದೀನಿ, ಅದನ್ನ ಮಾಡಿಬಿಡ್ತೀವಿ ಅಂತ. ಮತ್ತೆ ನಾವು ಹಂಗಂದ್ರೆ ನೆನೆಗುಟ್ಟಿ ಬೀಳ್ತಾ ಇಲ್ಲ, ಏನ್ ಕಾರಣ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಈಗ ಏನ್ ಸಮಸ್ಯೆ ನಮ್ಗೇನು ಅಂತಂದ್ರೆ, ಈಗ ಅಂಬೇಡ್ಕರ್ ಅವ್ರ ವಿಚಾರ ಬಂದಾಗ ನಾವು ದಲಿತರಷ್ಟೇ ಆಹಾರ ಕೊಡ್ತಾ ಇದ್ರು, ಬೇರೆಯವ್ರು ಕೊಡ್ತಾ ಇದ್ರು ಗೊತ್ತಿಲ್ಲ. ನಾವು ಹಿಂದೇನು ಚರ್ಚೆ ಮಾಡಿದ್ವಿ 2 ವರ್ಷಗಳ ಮುಂದೆ. ನೀವು ಯಾವ್ದಾದ್ರು ರಾಷ್ಟ್ರೀಯ ಕಾರ್ಯಕ್ರಮಗಳು, ರಾಜ್ಯದ ಕಾರ್ಯಕ್ರಮಗಳು ಇದ್ದಾಗ ನಮಗೆ ಆಹ್ವಾನ ಬಂದಿರಂಗಿಲ್ಲ. ಯಾವುದೇ ದಲಿತ ಪರ ಸಂಘಟನೆ ಅವರಿಗೆ, ದಲಿತ ಮುಖಂಡರಿಗೆ ಆಹ್ವಾನ ಇರೋದಿಲ್ಲ. ಅಂಬೇಡ್ಕರ್ ಜಯಂತಿ, ಜಗಜೀವನ್ ರಾವ್ ಜಯಂತಿ ಅವ್ರ ಪರಿನಿರ್ಮಾಣ ಇದ್ದಾಗ ಮಾತ್ರ ನಮ್ಗೆ ಬರ್ತಾ ಇದೆ. ನೀವು ತಾಲೂಕು ಆಡಳಿತ ನಮಗಂತೂ ರಾಷ್ಟ್ರೀಯ ಆಗ್ತದೆ, ನಿಮಗೆ ರಾಜಕೀಯ ಮಾನ ಮರ್ಯಾದೆ ಇಲ್ಲ ಅಂತ ನಮ್ಗೆ ಅನಿಸ್ತಾರೆ. ತಾಲೂಕು ಆಡಳಿತ ಇಷ್ಟು ವರ್ಷ ಆಯ್ತು, ತಾಲೂಕು ಆಡಳಿತ ನಿರ್ಮಾಣ ಆಗಿ, ತಾಲೂಕಾಗಿ ಶಾಸಕರ ಅಡಿಗೆ ಪೂಜೆ ಮಾಡಿದ್ರೆ ಶಾಂಕ್ಷನ್ ಆಗಿದೆ. ಬಟ್ ಯಾವ ಕಾರಣದಿಂದ ಪೆಂಡಿಂಗ್ ಇರ್ತದೆ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ತಾವೆಲ್ಲ ಆನ್ಸರ್ ಮಾಡಬೇಕು. ನಾವು ಎಲ್ಲಾ ದಲಿತ ಪರ ಸಂಘಟನೆ ವತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿಯಾಗಿ ತಾರತಮ್ಯ ಮಾಡ್ತಾ ಮುಂದೆ ಹೇಳಿದ್ರೆ ಇದೇ ನಾವು ಜನವರಿ 1 ಒಳಗೂ ನಿಮ್ಗೆ ಅವಕಾಶ ಕೊಡ್ತೀವಿ. 25-24 ದಿನ ಇದೆ. ಅದ್ರೊಳಗಡೆ ಅದನ್ನ ಫೈನಲ್ ಮಾಡಿ ಎಲ್ಲರೂ ಕರೆದು, ಯಾಕಂದ್ರೆ ನೀವು ಯಾರು ಸಂಘಟನೆ ಕರೆದು ಮಾತಾಡೋ ಅವಶ್ಯಕತೆ ಇಲ್ಲ. ಭಾರತದ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣ ಮಾಡೋದು ತಾಲೂಕು ಆಡಳಿತ ಜವಾಬ್ದಾರಿ. ನಮ್ಮದು ಅದು ಯಾರೇ ಧ್ವನಿ ನಾಯಕರ ಅಪ್ಪಣೆ ಬೇಕಾಗಿಲ್ಲ. ನಿಮ್ಗೆ ತಾಲೂಕು ಆಡಳಿತ ನೀವು ತಹಸೀಲ್ದಾರ್ ಇದ್ರಿ, ಶಾಸಕರಿದ್ದಾರೆ, ತಾವೇ ಅಧ್ಯಕ್ಷರು ಇರ್ತೀರಿ, ಅದಕ್ಕೆ ತಾವೇ ಒಂದು ಕಮಿಟಿಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನ ಸರ್ಕಲ್ ನಿರ್ಮಾಣ ಮಾಡೋದು ತಮ್ಮ ಜವಾಬ್ದಾರಿ ಆಗಿರುತ್ತೆ. ದಯವಿಟ್ಟು ನಮಗೆ ಮನವಿ ಅನ್ಕೊಡ್ರಿ, ನಮ್ಗೆ ಎಚ್ಚರಿಕೆ ಆದ್ರೆ ಅನ್ಕೊಡ್ರಿ. ಜನವರಿ 1 ಒಳಗಡೆ ನೀವು ಏನಾದ್ರೂ ಫೈನಲ್ ಮಾಡಿಲ್ಲ ಅಂದ್ರೆ ಇದೇ ತಹಸೀಲ್ದಾರ್ ಕಚೇರಿಯನ್ನ ಮುತ್ತಿಗೆ ಹಾಕಿ ಇಡೀ ರಬಕವಿ ಬನಹಟ್ಟಿಯನ್ನ ನಿರ್ದಿಷ್ಟಾವಧಿ ಬಂದ್ ಕರೆ ಮಾಡಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಬಹಳ ಸಲ ಮನವಿ ಇಡೀ ರಬಕವಿ ಬನಹಟ್ಟಿಯನ್ನ ನಿರ್ದಿಷ್ಟಾವಧಿ ಬಂದ್ ಕರೆ ಮಾಡಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಬಹಳ ಸಲ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಸಾಕಾಗೋಗ್ಬಿಟ್ಟಿವಿ. 4-5 ವರ್ಷದಿಂದ ಹೇಳ್ತಾನೆ ಇದ್ದೀವಿ, ನಮಗೆ ಹೋಗ್ತಾನೆ ಇದ್ರು. ಯಾವ ಕಾರಣ ಹೋಗ್ತಾ ಇಲ್ಲ, ದಯವಿಟ್ಟು ತಹಸೀಲ್ದಾರ್ ಇದ್ದೀರಿ. ನಾನು ಇವ್ರಿಗೆ ಬರಕ್ ಹೇಳಿದ್ದೆ, ಯಾರಿಗೆ ಕಮಿಷನರ್ ಅವರು ಬಂದಿದ್ರೆ ಅದು ಫೈನಲ್ ಆಗ್ತಿತ್ತು. ಅದು ಯಾಕೆ ಪೆಂಡಿಂಗ್ ಬಿದ್ದಿದೆ ಅಂತ ಹೇಳಿ ಅಲ್ಲಿ ಓಪಿ ಮುಂದ್ಗಡೆ ಬಾಬುಜಿ ಅವರು ಸರ್ಕಲ್ ಮಾಡ್ಬೇಕಂತ ಅದು ಫೈನಲ್ ಆಗಿದೆ, ಅದನ್ನು ಕೂಡ ಪೆಂಡಿಂಗ್ ಆಗ್ತಿದೆ. ಈಗ ದಯವಿಟ್ಟು ತಹಸೀಲ್ದಾರ್ ಸಾಹೇಬರು ನಮ್ಗೆ ಉತ್ತರ ಒದಗಿಸ್ಬೇಕು. ಶಾಸಕರಿಗೆ ದಯವಿಟ್ಟು ತಾವುಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಈಗ ಸೂಕ್ತವಾದ ಉತ್ತರ ಕೊಡ್ಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ನಾವು ಇಲ್ಲಿ 10 ಲಕ್ಷ ಅಲ್ಲ 20 ಲಕ್ಷ ಕೊಟ್ಟಿದ್ದೀವಿ. 20 ಲಕ್ಷ ಮಂಜೂರಾಗಿರೋ ಯಾವ ಕಾರಣಕ್ಕೆ ಮುಂದೆ ಉಳಿಸ್ಕೋ ಗೊತ್ತಿಲ್ಲ. ಈಗ ಸ್ಪೆಷಲ್ ಪಂಡ್ಯ ಇದನ್ನು ಹಾಕಿದ್ವಿ. ಅಲ್ಲಿ ಕೆರಿ ಒಳಗ ಅಂಬೇಡ್ಕರ್ ಭವನ ಹಾಕಿದ್ವಿ. ಭವನ ಆಯ್ತು, ಅಂದ್ರೆ ಇದು 20 ಲಕ್ಷ ರೂಪಾಯಿ ಇದು ಯಾವ ಕಾರಣಕ್ಕೆ ನಿಂತು ಗೊತ್ತಾ? ಈಗ ನಾವು ಬಂದು ಇಲ್ಲೇ ಪೂಜೆ ಮಾಡಿ ಇಲ್ಲೇ ಹೋಗೋದಾಗಲ್ಲ. ಪ್ರತಿ ವರ್ಷ ನಮಗೊಂದು ನಿರ್ದಿಷ್ಟ ಈಗ ಸೆಂಟ್ರಲ್ ಪ್ಲೇಸ್ ಅದು ಸಂಬಂಧಪಟ್ಟ ಈಗ ಸ್ಪೆಷಲ್ ಫಂಡ್ನಾಗ 20 ಲಕ್ಷ ರೂಪಾಯಿ ಕೊಟ್ಟಿದ್ದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಾಕ. ಏನಾಯ್ತು? ಯಾಕೆ ನಿಂತು ಕೆಲಸ? ಏನ್ರಿ ಕೊಟ್ಟಿದ್ದೀನಿ, ತೆಗೆದು ನೋಡ್ರಿ.
ಇಲ್ಲಿ ಇದೇನ ಇವ್ರು ಹಿಡ್ದಾರಲ್ಲ ಫೈರ್ ಆಫೀಸ್ದವ್ರು, ಅದ್ರ ಮುಂದಿನ ಭಾಗ ಅಲ್ಲಿ ಸರ್ಕಾರ ಮಾಡೋ ಪರೀಕ್ಷೆಯಿಂದ ಅದಕ್ಕ ಅನ್ಕಾದ ಬಡ್ಡ್ಯಾಗ ಫೈರ್ ಹಾಕತ್ತ 20 ಲಕ್ಷ ರೂಪಾಯಿ ಇಟ್ಟಿದ್ರು. ಕೇಳ ಇದ್ರ ಕೇಳ್ರ ಇದು ಮುಗಿದ ಇಲೆಕ್ಷನ್ ಮುಗಿದ ಬರ್ತಾ ಅದ್ರ ನೆನಪೇ ಇಲ್ಲ. ಆ ಮೀಟಿಂಗ್ ಎಲ್ಲಿ 10ವರೆಗೆ ಬರ್ತೀನಿ. ಇದೇನಾದ್ರು ನೋಡ್ಕೊಂಡು ಹೇಳ್ತೀರಿ, ಇಲ್ಲಾಂದ್ರೆ ಅದಕ್ಕೊಂದ ಸಾಂಕೇತಿಕ ಹಿಂದಿಗಡೆ ಹಾಕೊಂಡು ನಂದು MLA ಅಪಾಯಿಂಟ್ರೆ 5 ಲಕ್ಷ ಕೊಡ್ತಾನೆ. ಅದು ಏನಾರ ತೊಂದರೆ ಆಗಿದ್ರ ಅದಕ್ಕೆ ಮೊದಲು ಪಾಯ ನಿರ್ಮಾಣ ಮಾಡಿ ಪೂಜೆ ಮಾಡೋದು. ಈಗ ಅದನ್ನ ಬೌಂಡ್ರಿ ಮಾಡಿಬಿಟ್ಟು ಅದನ್ನು ಸರ್ವೆ ಮಾಡಿ ಇವ್ರದ್ದು ಎಟ್ಟದ ಪಾಯ ಹಾಕಿಸದ ಅದನ್ನು ಬಿಟ್ಟ ಆ ಕಡೆ ಆ 2 ರೋಡ್ ನೋಡು ಅಲ್ಲಿ ಸರ್ಕಲ್ ನಿರ್ಮಾಣ ಮಾಡೋದು, ಪೂಜೆ ಮಾಡಿ ನೋಡಿ. ಈಗ ನಾ ಕೊಡ್ತೇನೆ ಈಗ ಒಂದು 5 ಲಕ್ಷ ರೂಪಾಯಿ, ಅದನ್ನ ತಗೊಂಡು ಪೂಜೆ ಮಾಡಿ ಪಾಯ ತೆಗೆದು ಅಂತ ಮುಂದೆ ಬಂದಂಗ ಮಾಡೋದು. 20 ಲಕ್ಷದ